ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಇದು ಹಸಿ ಶುಂಠಿ ತೊಗೊಂಡು ಒಂದು ಮನೆ ಮದ್ದು ಹೇಳಬೇಕಂತ ನಾನು ಮಾಡೀನಿ. ಸಣ್ಣ ಮಕ್ಕಳಿಗೆ ಕೆಮ್ಮದು ಇದ್ರೆ ಕೆಮ್ಮಿಗೆ ಇದು ಹಸಿ ಶುಂಠಿಯಿಂದ ಒಂದು ಮನೆಯಲ್ಲೇ ತಯಾರಿಸುವಂಥ ಔಷಧಿ ರೀ. ಇದು ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಇದನ್ನು ಕುಟ್ಟಬೇಕ್ರಿ, ಸಣ್ಣಗೆ ಕುಟ್ಟಿ ಇದ್ರ ರಸ ಹಿಂಡ್ಕೋಬೇಕ್ರಿ. ಕುಟ್ತೇನೆ ಬರ್ರಿ. ಸಣ್ಣಗೆ ಜಜ್ಬೇಕ್ರಿ. ಸಣ್ಣಗೆಲ್ಲ ಇದು ಮಾಡ್ಕೊಂಡು ಇದನ್ನು ಸಣ್ಣಗೆ ಜಜ್ಜಿನ್ರಿ. ಎಲ್ಲ ಥರ ಸಣ್ಣಗೆಲ್ಲ ಜಜ್ಕೊಂಡು ಇದನ್ನು ಅರ್ವಿ ಒಳಗೆ ಹಿಂಡ್ಕೋಬೇಕ್ರಿ. ಇದು ಒಂದು ಬಿಳಿ ಅರ್ವಿ ತೊಗೊಂಡೇನ್ರಿ, ಒಗ್ದಿದ್ದು ಇದ್ರಾಗ ಹಾಕಿ ಹಿಂಡೋಣ್ರಿ. ಈ ಥರ ಹಾಕ್ಕೋಬೇಕ್ರಿ. ಹಾಕ್ಕೊಂಡು ಇದನ್ನು ಮುದ್ದೆ ಮಾಡಿ ಇದು ಹೊಟ್ಟೆದಾಗ ಮುದ್ದೆ ಮಾಡ್ಕೊಂಡಾರೆ ಇದರದ ರಸ ತೆಗಿಬೇಕ್ರಿ. ಹಿಂಡಿ ಇದ್ರದ್ದು ಹಿಂಗೆಲ್ಲ ಹಿಂಡಿ ಅಲ್ಲದ ರಸ ಹಸಿ ಶುಂಠಿದ ರಸ ತಗೋಬೇಕ್ರಿ. ಈ ಟೈಪ್ ಇದೇ ರಸ ಹಿಂಗೆ ಹಿಂಡ್ಕೊಂಡೇನ್ರಿ. ಹಸಿ ಶುಂಠಿದ ರಸ ಜಜ್ಜಿ ಹಿಂಗೆ ಹಿಡ್ಕೊಂಡ್ರೆ ಇಷ್ಟು ರಸ ಬರ್ತೈತ್ರಿ. ಇದಕ್ಕೆ ಭಾಳ ಕಾಟ ಇರ್ತೈತಲ್ರಿ, ಇದಕ್ಕೆ ಜೇನುತುಪ್ಪ ಹಾಕೋಬೇಕ್ರಿ. ಜೇನುತುಪ್ಪ ಹಾಕ್ಕೊಂಡು ಇದಕ್ಕೆ ಮಿಕ್ಸ್ ಮಾಡೋಣ್ರಿ. ಸ್ವಲ್ಪ ಜೇನುತುಪ್ಪ ಹಾಕ್ಕೋಬೇಕ್ರಿ. ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕ್ರಿ. ಇಲ್ಲ ಈ ಥರ ಮಿಕ್ಸ್ ಮಾಡ್ಕೊಂಡು ಹುಡುಗರಿಗೆ 10 ನಿಮಿಷಕ್ಕೊಮ್ಮೆ ನೆಕ್ಕಿಸ್ಬೇಕ್ರಿ. ಇದನ್ನು ಸಣ್ಣ ಮಕ್ಳು ಇರ್ತಾವಲ್ರಿ, ಅವಕ್ಕೆ 10 ನಿಮಿಷಕ್ಕೊಮ್ಮೆ ನೆಕ್ಸಿದ್ರೆ ಕೆಮ್ಮು ಲಘುನ ಕಮ್ಮಿ ಆಗ್ತೈತ್ರಿ. ಮನೆ ಮದ್ದು ಭಾಳ ಚಲೋ ಐತ್ರಿ. ಇದು ಭಾರಿ ಸ್ಟ್ರಾಂಗ್. ಇದು ಮತ್ತು ಕಾಟ ಹತ್ಬಾರ್ದಂತ ನಾವು ಜೇನುತುಪ್ಪನ ಮಿಕ್ಸ್ ಮಾಡಿ 10 ನಿಮಿಷಕ್ಕೊಮ್ಮೆ ನೆಕ್ಕಿಸ್ಕೊಂತಿದ್ರೆ ಭಾರಿ ಚಲೋ ಆಗ್ತೈತಿ. ಕೆಮ್ಮೆಲ್ಲ ಕಮ್ಮಿ ಆಕೈತ್ರಿ. ನಿಮ್ಗೆ ಇದು ಮನೆ ಮದ್ದು ಇಷ್ಟ ಆಗಿದ್ರೆ ನಮಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ.